ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ಸಂಡೇ, ಸೊ ಸಂಡೇ ನಾನು ಸ್ಪೆಷಲ್ ಆಗಿ ಮಾಡಿದ್ದೇನೆ ಚಾಪರ್ ರೈಸ್ ಅಂತ ವಿತ್ ಗ್ರೇವಿ, ಚಿಕನ್ ಗ್ರೇವಿ. ವೆಜ್ನವ್ರು ಏನು ಮಾಡ್ಬೋದು ಅಂದರೆ ಇದಕ್ಕೆ ಪನ್ನೀರ್ ಅಥವಾ ಮಶ್ರೂಮ್ ಅನ್ನು ಯೂಸ್ ಮಾಡಿ ಮಾಡ್ಬೋದು. ಸೇಮ್ ಮೆಥಡಲ್ಲಿ ಪನ್ನೀರ್ ಅಥವಾ ಮಶ್ರೂಮ್ ಯೂಸ್ ಮಾಡಿ. ಮತ್ತು ಇದು ಪೋಸ್ಟ್ ಮಾಡೋದು ನಾನು ಮಂಡೇ, ಸಂಡೇ ಅಲ್ಲ. ಸೊ ಇದನ್ನು ಒಮ್ಮೆ ಟ್ರೈ ಮಾಡಿ, ಒಳ್ಳೆಯದಾಗ್ತದೆ. ಈ ವಿಡಿಯೋನ ಎಂಡ್ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಇವತ್ತಿನ ಸ್ಪೆಷಲ್ ರೆಸಿಪಿ ಚಾಪರ್ ರೈಸ್ ವಿತ್ ಚಿಕನ್ ಗ್ರೇವಿ. ಮೊದಲಿಗೆ ನಾವು ಚಿಕನ್ ಫಸ್ಟ್ ನಾವು ರೈಸೇ ಮಾಡೋದು, ಅದ್ರ ಚಿಕನ್ನಿಗೆ ನಾವು ಸ್ವಲ್ಪ ಫ್ರೈ ಮಾಡ್ಲಿಕ್ಕೆ ಉಂಟು, ಅದಕ್ಕೆ ಅದನ್ನು ಫಸ್ಟ್ ಮಾಡಿಡುವ. ಇದಕ್ಕೆ 6 ಟೀ ಸ್ಪೂನ್ ಕಾರ್ನ್ಫ್ಲವರ್ ಹಾಕಿ, ಮತ್ತೆ ಒಂದು 5 ಟೀ ಸ್ಪೂನ್ ಅಷ್ಟು ಮೈದಾ ಹಾಕಿ, ಪೆಪ್ಪರ್ ಪೌಡರ್ 1 ಟೀ ಸ್ಪೂನ್, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಸ್ವಲ್ಪವೇ ನೀರು ಹಾಕಿ ಮಿಕ್ಸ್ ಮಾಡ್ತಾ ಇರಿ. ಸ್ವಲ್ಪ ಥಿನ್ ಬ್ಯಾಟರ್ ಬರಲಿ, ತುಂಬಾ ಥಿಕ್ ಬ್ಯಾಟರ್ ಬೇಡ, ಥಿನ್ ಬ್ಯಾಟರ್ ಇರಲಿ. ಈಗ ಚಿಕನ್ ಪೀಸ್ ಅನ್ನು ಇದಕ್ಕೆ ಡಿಪ್ ಮಾಡಿ ಡೀಪ್ ಫ್ರೈ ಮಾಡಿ, ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿ. ಇದನ್ನು ತೆಗ್ದಿಡಿ. ಈಗ ಆಗಿದೆ ಅಲ್ವಾ, ಕಲರ್ ಚೇಂಜ್ ಆಗಿದೆ, ಸೊ ಇದು ತೆಗ್ದಿಟ್ಕೊಂಡು ಈಗ ನಾವು ರೈಸ್ ಮಾಡುವ ವಿಧಾನವನ್ನು ನೋಡುವ. ಮೊದಲಿಗೆ ಆಯಿಲ್ ಮತ್ತೆ ಬಟರ್ ಇದ್ರೆ ನೀವು ಬಟರ್ ಕೂಡ ಹಾಕಿ, ಮತ್ತೆ ಇದಕ್ಕೆ ಕ್ಯಾಬೇಜ್ ಹಾಕಿ, ಒಂದು ಹಾಫ್ ಕ್ಯಾಬೇಜ್ ಅನ್ನು ಚಾಪ್ ಮಾಡಿ ಹಾಕಿ, ಒಂದು ಕ್ಯಾರೆಟ್ ಚಾಪ್ ಮಾಡಿ ಹಾಕಿ ಫ್ರೈ ಮಾಡಿ. ಇದಕ್ಕೆ ಬಟರ್ ಕೂಡ ಹಾಕ್ತಾರೆ, ನನ್ನ ಹತ್ರ ಇರ್ಲಿಲ್ಲ, ಅದಕ್ಕೆ ನಾನು ಹಾಕ್ಲಿಲ್ಲ. ಹಾಕಿ ತುಂಬಾ ಒಳ್ಳೆ ಟೇಸ್ಟ್ ಬರ್ತದೆ. ಈಗ ಇದಕ್ಕೆ ಒಂದು 4 ಮೊಟ್ಟೆಯನ್ನು ಬೀಟ್ ಮಾಡಿ ಇದಕ್ಕೆ ಹಾಕಿ, ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ, ಬೇಯಬೇಕದು. ಈಗ ಇದಕ್ಕೆ ಒಂದು ಚಿಕನ್ ಸ್ಟಾಕ್ದು ಕ್ಯೂಬ್ ಉಂಟಲ್ಲ ಅದನ್ನು ಹಾಕಿ, ಅಥವಾ ಚಿಕನ್ ಬ್ರಾತ್ ಅಂತ ಸಿಗ್ತದೆ ಪೌಡರ್, ಅದನ್ನು ಹಾಕ್ಬಹುದು. ನಂತರ ನಾನು ½ kg ರೈಸ್ ತಗೊಂಡಿದ್ದೆ, ಸೊ ಇದನ್ನು ಕುಕ್ ಮಾಡಿ ಇಟ್ಟಿದ್ದೆ, ಬೇಯಿಸಿಟ್ಟಿದ್ದೆ, ಅದನ್ನು ಹಾಕಿದ್ದೇನೆ. ಮಿಕ್ಸ್ ಮಾಡಿ, ರೈಸ್ ಹಾಕಿದ ನಂತರ ಒಮ್ಮೆ ಮಿಕ್ಸ್ ಮಾಡಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ, ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ. ರೈಸ್ ಬಾಯ್ಲ್ ಆಗುವಾಗ ನಾವು ಸ್ವಲ್ಪ ಉಪ್ಪು ಹಾಕ್ತೀವಿ, ಮತ್ತೆ ಇದಕ್ಕೆ ಚಿಕನ್ ಹಾಕ್ಲಿಕ್ಕೆ ಉಂಟು, ಅದನ್ನು ಕೂಡ ಬಾಯ್ಲ್ ಮಾಡುವಾಗ ನಾವು ಪೆಪ್ಪರ್ ಮತ್ತೆ ಸಾಲ್ಟ್ ಹಾಕ್ತೀವಿ. ಈಗ ಈ ರೈಸ್ಗೆ 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಮತ್ತೆ ಬಾಯ್ಲ್ಡ್ ಚಿಕನ್, ಅದನ್ನ ಹೇಳಿದಲ್ಲ, ಚಿಕನ್ ಅನ್ನು ಬಾಯ್ಲ್ ಮಾಡುವಾಗ ನಾನು ಉಪ್ಪು ಮತ್ತೆ ಪೆಪ್ಪರ್ ಅನ್ನು ಹಾಕಿ ಬಾಯ್ಲ್ ಮಾಡಿ ಅದನ್ನು ಪೀಸ್ ಪೀಸ್ ಮಾಡಿ ಇಟ್ಟಿದ್ದೆ. ಈಗ ಇದಕ್ಕೆ 2 ಟೀ ಸ್ಪೂನ್ ಟೊಮೆಟೊ ಕೆಚಪ್, 2 ಟೀ ಸ್ಪೂನ್ ಸೋಯಾ ಸಾಸ್, ಮತ್ತೆ 2 ಟೀ ಸ್ಪೂನ್ ಚಿಲ್ಲಿ ಸಾಸ್ ಎಲ್ಲ ಹಾಕಿ ಮಿಕ್ಸ್ ಮಾಡಿ.
ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ಮಿಕ್ಸ್ ಆದ ನಂತರ ಇದಕ್ಕೆ ಸ್ಪ್ರಿಂಗ್ ಆನಿಯನ್ ಅನ್ನು ಚಾಪ್ ಮಾಡಿ ಹಾಕಿ, ಗ್ರೀನ್ ಪಾರ್ಟ್ ಮಾತ್ರ ಹಾಕಿ. ನಮ್ಮ ರೈಸ್ ರೆಡಿ ಆಗಿದೆ. ನೆಕ್ಸ್ಟ್ ನಾವು ಇದರ ಗ್ರೇವಿ ಮಾಡುವ. ನೋಡಿ ರೈಸ್ ರೆಡಿ ಆಗಿದೆ. ಈಗ ಗ್ರೇವಿ ಮಾಡುವುದು ಹೇಗೆ ಅಂತ ಹೇಳ್ತೇನೆ. ಒಂದು 3 ಟೀ ಸ್ಪೂನ್ ಆಯಿಲ್ ಹಾಕಿ, ಬಟರ್ ಇದ್ರೆ ಬಟರ್ ಕೂಡ 3 ಟೀ ಸ್ಪೂನ್ ಹಾಕಿ, ಇದಕ್ಕೆ ಚಾಪ್ ಮಾಡಿದ ಬೆಳ್ಳುಳ್ಳಿ ಮತ್ತೆ ಶುಂಠಿಯನ್ನು ಹಾಕಿ, ಮತ್ತೆ ಕಾಯಿ ಮೆಣಸು ಈ 3 ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಒಳ್ಳೆ ಮಾಡಿ ಫ್ರೈ ಮಾಡಿ. ಬಟರ್ ಇದ್ದವರು ಹಾಕಿ, ಯಾಕೆಂದ್ರೆ ಒಳ್ಳೆ ಟೇಸ್ಟ್ ಬರ್ತದೆ ಬಟರ್ ಹಾಕಿದ್ರೆ. ರೈಸ್ಗೆ ಕೂಡ ಹಾಕಿ, ಇದಕ್ಕೆ ಕೂಡ ಹಾಕಿ. ಈಗ ಇದಕ್ಕೆ ಒಂದು 3 ಅಥವಾ 4 ಎಗ್ ಅನ್ನು ಬೀಟ್ ಮಾಡಿ ಇದನ್ನು ಫ್ರೈ ಮಾಡಿ. ಇದನ್ನು ಬುರ್ದಿ ತರ ಮಾಡಬೇಕು. ಅದರ ನಂತರ ಇದಕ್ಕೆ ಫ್ರೈಡ್ ಚಿಕನ್ ಮಾಡಿದೀವಲ್ಲ ಅದನ್ನು ಹಾಕಿ. ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ. ಈಗ ಇದಕ್ಕೆ 3 ಟೀ ಸ್ಪೂನ್ ಟೊಮೆಟೊ ಕೆಚಪ್, ಮೂರು ಟೀ ಸ್ಪೂನ್ ಶೇಜ್ವಾನ್ ಸಾಸ್. ಯಾವ ಶೇಜ್ವಾನ್ ಸಾಸ್ ಕೂಡ ತೆಕ್ಕೊಳ್ಬಹುದು ನೀವು. ಮತ್ತೆ 3 ಟೀ ಸ್ಪೂನ್ ಚಿಲ್ಲಿ ಸಾಸ್ ಹಾಕಿ ಮಿಕ್ಸ್ ಮಾಡಿದನ್ನು. ಈಗ ಇದಕ್ಕೆ ಒಂದು ಅರ್ಧ ಕಪ್ ಅಷ್ಟು ನೀರನ್ನು ಹಾಕಿ, ಒಂದು ಕ್ಯೂಬ್ ಅಥವಾ ಚಿಕನ್ ಬ್ರಾತ್ ಅಂತ ಸಿಗ್ತದಲ್ಲ ಅದು ಕೂಡ ಹಾಕಬಹುದು. ನನ್ನ ಹತ್ರ ಕ್ಯೂಬ್ ಇತ್ತು, ನಾನು ಕ್ಯೂಬ್ ಹಾಕ್ತಿದ್ದೇನೆ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್. ಉಪ್ಪು ಸ್ವಲ್ಪ ಜಾಗ್ರತೆಯಲ್ಲಿ ಹಾಕಿ, ಯಾಕೆಂದ್ರೆ ಫ್ರೈ ಮಾಡುವಾಗ ಕೂಡ ನಾವು ಉಪ್ಪನ್ನು ಹಾಕಿದ್ದೇವೆ ಚಿಕನಿಗೆ. ಇದನ್ನು ಮಿಕ್ಸ್ ಮಾಡಿ. ಇದಕ್ಕೆ ಒಂದು ಪಿಂಚ್ ಅಷ್ಟು, ಒಂದು ಚಿಟಿಕೆಯಷ್ಟು ಕಲರ್ ಹಾಕಿ. ಇದು ಆಪ್ಷನಲ್, ಬೇಕಾದ್ರೆ ಹಾಕಬಹುದು. ಅದರಿಂದ ಏನು ಡಿಫ್ರೆನ್ಸ್ ಬರುವುದಿಲ್ಲ ಟೇಸ್ಟ್ ಅದೆಲ್ಲ. ಜಸ್ಟ್ ಸ್ವಲ್ಪ ನೋಡ್ಲಿಕ್ಕೆ ಒಳ್ಳೆ ಕಾಣ್ತದೆ ಅಂತ ಒಳ್ಳೆ ಮಾಡಿ ಮಿಕ್ಸ್ ಮಾಡಿದ್ದಾರೆ. ಕಾರ್ನ್ಫ್ಲವರ್ ಸ್ಲರಿಯನ್ನು ಹಾಕಿ, ಒಂದು ಟೀ ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ತೆಕೊಂಡು ನೀರಿನಲ್ಲಿ ಮಿಕ್ಸ್ ಮಾಡಿ ಹಾಕಿ. ನಮ್ಮ ಚಿಕನ್ ಗ್ರೇವಿ ಕೂಡ ಆಲ್ಮೋಸ್ಟ್ ರೆಡಿ ಆಯಿತು. ಸ್ವಲ್ಪ 1-2 ನಿಮಿಷ ಬಾಯ್ಲ್ ಆಗಲಿ. ಈಗ ಲಾಸ್ಟಿಗೆ ಸ್ಪ್ರಿಂಗ್ ಆನಿಯನ್ ಉಂಟಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿ, ಮತ್ತೆ ರೈಸ್ ಜೊತೆ ಸರ್ವ್ ಮಾಡಿ. ನಮ್ಮ ಚಾಪರ್ ರೈಸ್ ವಿತ್ ಚಿಕನ್ ಗ್ರೇವಿ ರೆಡಿ ಆಗಿದೆ.
ವೆಜ್ಜಿನವರಿಗೆ ನಾನು ಹೇಳಿದ್ದೇನಲ್ಲ, ಮಶ್ರೂಮ್ ಅಥವಾ ಪನ್ನೀರನ್ನು ಯೂಸ್ ಮಾಡಿದ್ದು ಮಾಡ್ಬೋದು. ನೋಡಿ, ನಮ್ಮ ಚಾಪರ್ ರೈಸ್ ವಿತ್ ಗ್ರೇವಿ ರೆಡಿ ಆಗಿದೆ. ಹೇಗೆ ಕಾಣ್ತದೆ ನೋಡಿ, ಒಳ್ಳೆ ಕಾಣ್ತದಲ್ವಾ? ತುಂಬ ಟೇಸ್ಟಿ ಉಂಟು. ನೋಡುವ, ಟೇಸ್ಟ್ ಮಾಡುವ. ತುಂಬ ಒಳ್ಳೆದುಂಟು. ನೀವು ಇನ್ನು ಫ್ರೈಡ್ ರೈಸ್ ಮಾಡುವ ಹೊರಗೆ ಹೋಗಿ ತಿನ್ನಲಿಕ್ಕಿಲ್ಲ, ಯಾಕೆಂದರೆ ಇದು ಅಷ್ಟು ಟೇಸ್ಟ್ ಬರ್ತದೆ. ಹೊರಗೆ ನಿಮಗೆ ಹೋಗಿ ಫ್ರೈಡ್ ರೈಸ್ ತಿನ್ನಬೇಕು ಅಂತಿಲ್ಲ. ಇದನ್ನು ಮಾಡಿ, ಈಸಿ ಉಂಟು, ಮಾಡಿ ನೋಡಿ ಹೇಗೆ ಆಗ್ತದೆ ಅಂತ, ಮತ್ತೆ ನಿಮಗೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರಿಗೆಲ್ಲ ಶೇರ್ ಮಾಡಲಿಕ್ಕೆ ಆಗ್ತದೆ ಎಲ್ಲರಿಗೂ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.